ತ್ರಿಪಾತ್ ಸ ಏವ ಭಗವಾನ್ ಸರ್ವಪ್ರಾಣಿಷು ಸಂಸ್ಥಿತಃ ನಿರನ್ನೇಷು ಚ ವಿದ್ವತ್ಸು ತ್ರಿದಶೇಷು ಇತರೇಷು ಚ ಶ್ರುತಿ ವಿಚಕ್ರಮೇ ವಿಶ್ವಕ್ ಶಾಸನಾನಶನೇ ಉಭೇ ಯದವಿದ್ಯಾ ಚ ಪುರುಷಸ್ತು ಭಯಾಶ್ರಯಃ. ಶ್ರೀ ಗುರುಭ್ಯೋ ನಮಃ. ಭಾಗವತಸ್ಯ ಷಷ್ಠೇ ಅಧ್ಯಾಯೇ ದ್ವಿತೀಯಸ್ಯ ಸ್ಕಂದಸ್ಯ ಅಯಂ ವಿಂಶಃ ಶ್ಲೋಕಃ. ಎರಡನೇ ಸ್ಕಂದದ 6ನೇ ಅಧ್ಯಾಯದ 20ನೇಯ ಶ್ಲೋಕಃ ಅದ್ಯ ವಿವಿಧೈಃ ವ್ಯಾಖ್ಯಾನೈಃ ಸಾಕಮೇವ ಅನುವರ್ತತೆ. ಅಯಂ ವಿಶ್ವಕ್ ಉಭಯಾಶ್ರಯಃ ಪುರುಷಃ ಯೇ ವಿದ್ಯಾ ಚ ಅವಿದ್ಯಾ ಚ ತೇ ಏವಂ ಶಾಸನಾನಶನೆ ಉಭೇ ಚ ಶ್ರುತಿ ವಿಚಕ್ರಮೆ ತ್ರಿಪಾತ್ ಸ ಏವ ಭಗವಾನ್ ಸರ್ವಪ್ರಾಣಿಷು ಸಂತಿಷ್ಠತಿ ನಿರನ್ನೇಷು ವಿದ್ವತ್ಸು ತ್ರಿದಶೇಷು ಏವಂ ಸಾನ್ನೇಷು ವಿದ್ವತ್ಸು ಅವಿದ್ವತ್ಸು ವಾ ಇತರೇಷು ಸ ಏವ ತಿಷ್ಠತಿ. ಈ 20ನೇ ಶ್ಲೋಕದ ಸರಳವಾದಂಥ ವ್ಯಾಖ್ಯಾನವನ್ನು ನಾವು ಈಗಾಗಲೇ ನೋಡಿದ್ದೇವೆ. ಅದಕ್ಕೆ ಬೇರೆ ಬೇರೆ ವ್ಯಾಖ್ಯಾನಕಾರರು ಏನು ಅರ್ಥ ಮಾಡ್ತಾರೆ ಅಂತನ್ನೋದನ್ನು ಕೂಡ ನೋಡಿದ್ದೇವೆ. ಇಲ್ಲಿ ಪುರುಷ ಸೂಕ್ತದ ಒಂದು ಮಂತ್ರದ ಅರ್ಥವನ್ನು ಇದು ವಿವರಿಸ್ತಾ ಇದೆ ಅಂತ ಅನ್ನೋದನ್ನು ಕೂಡ ನಾವು ಗಮನಿಸಿದ್ದೇವೆ. ಆದರೆ ಪುರುಷ ಸೂಕ್ತದಲ್ಲಿ ಕೇವಲ ಶಾಸನ ಅನಶನ ಅಂತ 2 ಶಬ್ದಗಳು ಮಾತ್ರ ಇವೆ. ಇಲ್ಲಿ ವಿದ್ಯಾ ಅವಿದ್ಯಾ ಅನ್ನೋ 2 ಶಬ್ದಗಳು ಭಾಗವತದಲ್ಲಿ ಹೆಚ್ಚಾಗಿವೆ. ಮತ್ತೆ ತ್ರಿದಶೇಷು ಇತರೇಷು ಅನ್ನುವ 2 ಶಬ್ದಗಳು ಭಾಗವತ ತಾತ್ಪರ್ಯದಲ್ಲಿ ಇವೆ. ಅವುಗಳನ್ನು ವ್ಯಾಖ್ಯಾನಿಸುವುದು ಕಷ್ಟ ಆಗ್ತದೆ. ಶಾಸನ ಮತ್ತು ಅನಶನ ಎಂಬ ಶಬ್ದಕ್ಕೆ ಅರ್ಥ ಏನು ಮತ್ತು ಆ ಶಬ್ದದಿಂದ ನಾವು ಗ್ರಹಿಸಬೇಕಾದದ್ದು ಯಾರನ್ನ ಅನ್ನುವುದೆಲ್ಲ ಈಗ ನಮ್ಮ ಎದುರಿಗಿರುವಂತಹ ಒಂದು ವಿಚಾರ. ಪ್ರಾರಬ್ಧ ಕರ್ಮ, ಅಶನ ಅಂದರೆ ಪ್ರಾರಬ್ಧ ಕರ್ಮವನ್ನು ಅನುಭವಿಸುವುದು, ಶಾಸನರು ಅಂದರೆ ಪ್ರಾರಬ್ಧ ಕರ್ಮವನ್ನು ಅನುಭವಿಸುವಂಥವರು, ಅನಶನರು ಅಂದರೆ ಪ್ರಾರಬ್ಧ ಕರ್ಮವನ್ನು ಅನುಭವಿಸದೇ ಇರುವರು ಅಂತ ಒಂದು ಅರ್ಥ. ಇನ್ನು ಭೋಜನ ಮಾಡುವವರು ಯಾರಿದ್ದಾರೆ, ನಿತ್ಯದ ಜೀವನಕ್ಕಾಗಿ ಬದುಕಿರುವುದಕ್ಕಾಗಿ ಭೋಜನ ಮಾಡುವವರು ಯಾರಿದ್ದಾರೆ ಅವರು ಶಾಸನರು. ಬದುಕಿರುವುದಕ್ಕಾಗಿ ಭೋಜನ ಮಾಡುವ ಅಗತ್ಯವಿಲ್ಲದವರು ಅನಶನರು ಅನ್ನುವ ಅರ್ಥವನ್ನು ಕೂಡ ನೋಡಿದ್ದೇವೆ. ಅಶನ ಎಂಬ ಶಬ್ದಕ್ಕೆ ಕೇವಲ ಜೀವನಾವಶ್ಯಕವಾದ ಊಟ ತಿಂಡಿ ನೀರು ಮಾತ್ರ ಅಲ್ಲ, ಅದಕ್ಕಿಂತ ಹೆಚ್ಚಿನ ಭೋಗಗಳು ಅದನ್ನು ಅನುಭವಿಸುವವರು ಶಾಸನರು. ಆ ಭೋಗದ ಅಗತ್ಯವಿಲ್ಲದವರು ನಿರಶನರು ಅನ್ನೋ ಅರ್ಥವನ್ನು ಕೂಡ ನೋಡಿದ್ದೇವೆ. ಈ ಅಶನ ಅಂದರೆ ಭೋಗ ಅನ್ನೋ ಅರ್ಥವನ್ನು ನಾನು ಗ್ರಹಿಸಿದ್ದೇನೆ. ಅದನ್ನು ಶ್ರೀಧರರು ಮೊದಲಾದವರ ವ್ಯಾಖ್ಯಾನ ಗಣಗಳಿಗೆ ಅನುಗುಣವಾಗಿ ನಮ್ಮ ವ್ಯಾಖ್ಯಾನಕಾರರು ಎಲ್ಲರೂ ಕೂಡ ಅಶನ ಅಂದರೆ ಊಟ ಅಂತಾರೆ, ಊಟ ತಿಂಡಿ ಅನ್ನೋ ಅರ್ಥವನ್ನೇ ಮಾಡಿಕೊಂಡಿದ್ದಾರೆ. ಸರಿ, ಈಗ ಇದಕ್ಕೆ ಸಂಬಂಧಿಸಿದಂತೆ ಉಳಿದ ವಿಷಯಗಳನ್ನು ಕೂಡ ನಾವು ನೋಡಬೇಕು. ವಿಜಯಧ್ವಜರು ಏನು ಅರ್ಥ ಹೇಳ್ತಾರೆ, ಯಾದವಾರ್ಯರು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ನಾವು ನೋಡಿ ಆಯಿತು. ಗೋವಿಂದಾಚಾರ್ಯ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ಗಮನಿಸಬೇಕು. ತಥೋ ವಿಶ್ವಂ ವ್ಯಕ್ರಾಮತ್ ಶಾಸನಾನಶನೇ ಅಭಿ ಅಂತ ಹೀಗೆ ಬಂದಿದೆ. ಅದನ್ನು ನಾವು ನೋಡಿದ್ದೇವೆ. ಅಲ್ಲಿ ಶಾಸನರು ಅನಶನರು ಅಂದರೆ ಮುಕ್ತರಾದವರು ಮತ್ತು ಸಂಸಾರಿಗಳು ಅಂತ ಅರ್ಥ. ಅನಶನರು ಅಂದರೆ ಮುಕ್ತರಾದವರು, ಶಾಸನರು ಅಂದರೆ ಇನ್ನೂ ಪ್ರಾರಬ್ಧ ಕರ್ಮವನ್ನು ಅನುಭವಿಸ್ತಾ ಇರುವಂತಹ ಸಂಸಾರಿಗಳು ಅಂತ ಅರ್ಥ. ಅವರನ್ನು ವ್ಯಕ್ರಾಮತ್ ಭಗವಂತ ಮೀರಿ ನಿಂತಿದ್ದಾನೆ. ಮತ್ತೆ ಸರ್ವತ್ರ ತತಃ ಅವನು ಅಲ್ಲಿ ವಿಶ್ವಕ್ ತಥೋ ವಿಶ್ವಕ್ ವ್ಯಕ್ರಾಮತ್ ಅಂತಿದೆಯಲ್ಲ, ವ್ಯಕ್ರಾಮತ್ ಅಂದರೆ ಮೀರಿ ನಿಂತಿದ್ದಾನೆ ಅಂತ ಅರ್ಥ.
ತಥೋ ವಿಶ್ವಕ್ ಅಂದ್ರೆ ತತಃ ಅಂದ್ರೆ ವ್ಯಾಪ್ತನಾದವನು ಅಂತ ಅರ್ಥ. ವಿಶ್ವಕ್ ಅಂದ್ರೆ ಸರ್ವತ್ರ, ಸರ್ವತ್ರ ವ್ಯಾಪ್ತನಾದವನು ಅಂತ ಪುರುಷ ಸೂಕ್ತದಲ್ಲಿ ಬಂದಿದೆ. ಆದರೆ ಭಾಗವತದಲ್ಲಿ ಇಲ್ಲಿ ತತಃ ಅನ್ನೋ ಶಬ್ದ ಬಂದಿಲ್ಲ, ಕೇವಲ ವಿಶ್ವಕ್ ಅನ್ನೋ ಶಬ್ದ ಮಾತ್ರ ಬಂದಿದೆ. ಮತ್ತೆ ಶ್ರುತಿ ಅಂತೇನಿದೆ, ಶ್ರುತಿ ಅನ್ನೋ ಶಬ್ದಕ್ಕೆ ಮಾರ್ಗ ಅಂತ ಅರ್ಥ ಮಾಡಿದ್ದಾರೆ ಈ ಹಿಂದಿನವರು. ಗೋವಿಂದಾಚಾರ್ಯರು ಶ್ರುತಿ ಅಂದ್ರೆ ಸಂಸಾರದ ಸ್ಥಿತಿ ಅಂತ ಅರ್ಥ ಮಾಡಿದ್ದಾರೆ. ಈ ಉತಾಮೃ ತತ್ವಶೇಷಾನು ಯದನ್ನೇ ನಾತಿರೋಹತೆ ಅಂತ ಹಿಂದೊಂದು ಮಂತ್ರ ಬಂದಿದೆ. ಅದಕ್ಕನುಸಾರವಾಗಿ ಅಮೃತತ್ವಸ್ಯ ಈಶಾನಃ, ಮುಕ್ತರಿಗೆ ಭಗವಂತ ಒಡೆಯ ಅಂತ ಅರ್ಥ ಬಂದ ಮೇಲೆ ಇಲ್ಲಿ ಹೇಳ್ತಿರುವುದು ಶ್ರುತಿ ಅಂದ್ರೆ ಎರಡು ಸಂಸಾರದ ಮಾರ್ಗಗಳು ಅಂತ ಅರ್ಥ ಹೇಳ್ತಾರೆ ಗೋವಿಂದಾಚಾರ್ಯ. ಅನಶನರು ಅಂದ್ರೆ ದೇವತೆಗಳು, ಶಾಸನರು ಅಂದ್ರೆ ಮನುಷ್ಯರು ಅಂತ ಅರ್ಥ ಹೇಳ್ತಾರೆ. ಅಲ್ಲಿ ಮನುಷ್ಯರು ಮಾತ್ರ ಅಲ್ಲ, ಮನುಷ್ಯರು, ದೈತ್ಯರು ಮೊದಲಾದ ಅರ್ಥಗಳನ್ನು ಇಟ್ಕೋಬೇಕು ಅಂತ ಅವರು ಅಭಿಪ್ರಾಯ ಪಡ್ತಾರೆ. ವಿದ್ಯಾ ಅಂದ್ರೆ ಜ್ಞಾನ ಅಂತ ಅರ್ಥ, ಅವಿದ್ಯಾ ಅಂದ್ರೆ ಅಜ್ಞಾನ ಅಂತ ಅರ್ಥ. ದೇವತೆಗಳಿಗೆ ವಿದ್ಯೆಯನ್ನು ಕೊಡ್ತಾನೆ ಭಗವಂತ, ಮನುಷ್ಯರಿಗೆ ವಿದ್ಯೆಯನ್ನೂ ಕೊಡ್ತಾನೆ, ಅವಿದ್ಯೆಯನ್ನೂ ಕೊಡ್ತಾನೆ. ಇಲ್ಲಿ ದೇವತೆಗಳು ಅಂದ್ರೆ ನಿರ್ದಿಷ್ಟವಾಗಿ ದೇವತೆಗಳೇನಲ್ಲ, ಪ್ರಾಯ ಹಾಗಿರ್ಲಿಕ್ಕಿಲ್ಲ ಗೋವಿಂದಾಚಾರ್ಯ ಅಭಿಪ್ರಾಯ. ದೇವತೆಗಳು ಅಂದ್ರೆ ಸಾತ್ವಿಕರು ಅಂತ ಅರ್ಥ, ದೈವ ಸಂಪತ್ತನ್ನು ಪಡೆದು ಅದಕ್ಕಾಗಿ ಪ್ರಯತ್ನಿಸುವವರು. ದೈವ ಸಂಪತ್ತು ಮತ್ತು ಆಸುರ ಸಂಪತ್ತು ಅಂತ ಭಗವದ್ಗೀತಾದಲ್ಲಿ ಬರ್ತದಲ್ಲ, ಅದನ್ನೇ ಅವರು ಹೇಳಿರಬೇಕು. ಆದ್ರಿಂದ ದೇವತೆಗಳಿಗೆ ವಿದ್ಯೆಯನ್ನು ಕೊಡ್ತಾನೆ. ದೇವತೆಗಳು ಅಂದ್ರೆ ಸಾತ್ವಿಕರಾದವರಿಗೆ, ಮುಕ್ತಿಯೋಗ್ಯರಾದವರಿಗೆ. ಮತ್ತೆ ಮನುಷ್ಯರಿಗೆ ಅಂದ್ರೆ ರಾಜಸರಿಗೆ, ನಿತ್ಯ ಸಂಸಾರಿಗಳಾದವರಿಗೆ ಒಂದಿಷ್ಟು ವಿದ್ಯೆಯನ್ನು ಮತ್ತೊಂದಿಷ್ಟು ಅವಿದ್ಯೆಯನ್ನು ಕೊಡ್ತಾನೆ. ಅಸುರರಿಗೆ ಅಂದ್ರೆ ತಮೋಯೋಗ್ಯರಾದವರಿಗೆ ಕೇವಲ ಅವಿದ್ಯೆಯನ್ನು ಮಾತ್ರ ಕೊಡ್ತಾನೆ ಅಂತ ಹೀಗೆ ಅವರ ಅರ್ಥ ವಿವರಿಸ್ತಾರೆ. ಅಶನ ಅಂದ್ರೆ ಪ್ರಾರಬ್ಧ ಕರ್ಮವನ್ನು ಅನುಭವಿಸುವುದು, ಶಾಸನರು ಅಂದ್ರೆ ಪ್ರಾರಬ್ಧ ಕರ್ಮವನ್ನು ಅನುಭವಿಸುವವರು, ನಿರಶನರು ಅಂದ್ರೆ ಪ್ರಾರಬ್ಧ ಕರ್ಮವನ್ನು ಅನುಭವಿಸದೇ ಇರುವವರು ಅನ್ನೋ ಅರ್ಥವನ್ನು ಅವರು ಒಂದ್ಸರಿ ಹೇಳ್ತಾರೆ. ಹೇಳಿಯೂ ಕೂಡ ಗೋವಿಂದಾಚಾರ್ಯ ತಾತ್ಪರ್ಯದ ಭರ ಇರುವುದು ಶಾಸನರು ಅಂದ್ರೆ ಉಣ್ಣುವವರು, ಅನಶನರು ಅಂದ್ರೆ ಉಣ್ಣದೇ ಇರುವವರು ಅಂತಾನೆ ಅರ್ಥ. ಅದಕ್ಕೆ ಅರ್ಥ ನಾವು ಹಿಂದೆ ನೋಡಿದ್ದೇವೆ. ಮನುಷ್ಯರಿಗೆ, ಈ ಜಗತ್ತಿನಲ್ಲಿ ಮನುಷ್ಯರಿಗೆ ಉಣ್ಣುವ ಅಗತ್ಯ ಹೆಚ್ಚಿರ್ತದೆ. ಅವರು ಉಣ್ಣದೇ ಹೋದ್ರೆ ಅವ್ರಿಗೆ ಶಕ್ತಿ ಬರೋದಿಲ್ಲ. 2 ದಿವಸ ಕಷ್ಟಪಟ್ಟು ಉಪವಾಸದಿಂದ ಇರಬಹುದು, ಮತ್ತೆ ಅವ್ರಿಗೆ ಆಹಾರ ಬೇಕೇ ಆಗ್ತದೆ. ಆಹಾರವೇ ಅವರಿಗೆ ಶಕ್ತಿಯನ್ನು ಕೊಡುವಂಥದ್ದು. ದೇವತೆಗಳಿಗೆ ಹಾಗಲ್ಲ. ಇದು ಗೋವಿಂದಾಚಾರ್ಯ ಅಭಿಪ್ರಾಯ ಕಾಣಿಸ್ತದೆ. ಗೋವಿಂದಾಚಾರ್ಯ ಅಭಿಪ್ರಾಯದಲ್ಲಿ ನಾನು ಹೇಳಿದೆ, ನಿರನ್ನೇಷು ವಿದ್ವತ್ಸು ತ್ರಿದಶೇಷು, ಹೀಗೆ ಅನ್ವಯ. ಅಂದ್ರೆ ನಿರನ್ನರು ಅಂದ್ರೆ ಉನ್ನದ, ವಿದ್ವತ್ಸು, ವಿದ್ವತ್ಸು ಅನ್ನೋದ್ರ ಬದಲಾಗಿ ಸುವಿದ್ವತ್ಸು ಅಂತ ಪಾಠ ಅವರ ದೃಷ್ಟಿಯಲ್ಲಿದೆ. ಒಳ್ಳೆಯ ಜ್ಞಾನಿಗಳಾದವರು ಅಂತ. ಉಳಿದವರೆಲ್ಲ ಕೇವಲ ವಿದ್ವತ್ಸು. ಹೀಗೆ ನಿರನ್ನರಾದಂಥ ಅಂದ್ರೆ ಊಟ ಮಾಡದ ಸುವಿದ್ವತ್ಸು, ಒಳ್ಳೆಯ ಜ್ಞಾನಿಗಳಾದಂತಹ ತ್ರಿದಶೇಷು ದೇವತೆಗಳಲ್ಲಿ, ಹಾಗೆ ಶಾಸನೇಶು ಅಂದ್ರೆ ಊಟ ಮಾಡುವ ಇತರರು, ಅಂದ್ರೆ ದೇವ ಭಿನ್ನರಾದವರು ಅಂತ ಅರ್ಥ. ಇತರ ಅಂದ್ರೆ ಭಿನ್ನ ಅಂತ ಅರ್ಥ. ಭಿನ್ನರು ಯಾರು ಅಂದ್ರೆ ಮನುಷ್ಯ, ದೈತ್ಯ ಮೊದಲಾದವರು ಎಲ್ಲರೂ ಕೂಡ ಅಂತ ಅರ್ಥ ಅವರು ಹೇಳ್ತಾರೆ. ಅದರ ಜೊತೆಗೆ ಪ್ರಾಯ ಆ ಸುವಿದ್ವತ್ಸು ಅನ್ನೋದ್ರ ಬದಲಾಗಿ ಅವಿದ್ವತ್ಸು ಅನ್ನೋ ಶಬ್ದವನ್ನು ಕೂಡ ನಾವು ಇಟ್ಕೋಬೇಕಾಗ್ತದೆ. ನಿರನ್ನ ಅನ್ನೋದ್ರ ವಿರುದ್ಧ ಶಬ್ದ ಸಾನ್ನ, ವಿದ್ವತ್ಸು ಅನ್ನೋದ್ರ ವಿರುದ್ಧ ಶಬ್ದ ಅವಿದ್ವತ್ಸು, ಜ್ಞಾನಿಗಳಲ್ಲದೇ ಇದ್ದವರು. ತ್ರಿದಶ ಅನ್ನುವ ಶಬ್ದದ ವಿರುದ್ಧ ಶಬ್ದ ತ್ರಿದಶ ಭಿನ್ನರಾದ ಮನುಷ್ಯ ಮತ್ತು ದೈತ್ಯರು. ಹೀಗೆ ಅರ್ಥ ಅವರು ವರ್ಣನೆ ಮಾಡ್ತಾರೆ. ಆದರೆ ಅಲ್ಲಿ ಮುಂದೆ ಭಾಗವತದ 11ನೇ ಸ್ಕಂದದ 11ನೇ ಅಧ್ಯಾಯದಲ್ಲಿ 6ನೇ ಶ್ಲೋಕ ಏನಿದೆ ಭಾಗವತ ತಾತ್ಪರ್ಯ, ಅಲ್ಲಿ ಶಾಸನಾನುಶನವು ನರದೇವವು ಅಂತ ಏನು ಬಂದಿದೆ, ಆ ವ್ಯಾಖ್ಯಾನಕ್ಕೆ ಅನುಗುಣವಾಗಲಿಲ್ಲ ಗೋವಿಂದಾಚಾರ್ಯ ವ್ಯಾಖ್ಯಾನ. ಅಲ್ಲಿ ದೇವತೆಗಳು ಮತ್ತು ಮನುಷ್ಯರನ್ನು ಮಾತ್ರ ಇಟ್ಕೋಬೇಕು ಅಂತ ಹೇಳಿದ್ದಾರೆ. ಈ ಗೋವಿಂದಾಚಾರ್ಯ ಹೇಳ್ತಾರೆ, ಶಾಸನರು ಅಂದ್ರೆ ಮನುಷ್ಯರು ಮತ್ತು ದೈತ್ಯರು, ನಿರಶನರು ಅಂದ್ರೆ ದೇವತೆಗಳು ಅಂತ. ಅಲ್ಲಿ ಶಾಸನರು ಅಂದ್ರೆ ಮನುಷ್ಯರು, ನಿರಶನರು ಅಂದ್ರೆ ದೇವತೆಗಳು ಅಂತ ಅರ್ಥ ಹೇಳಿದ್ದಾರೆ. ಆ ಭಾಗವತ ತಾತ್ಪರ್ಯದ ಆ ಮುಂದಿನ ಭಾಗಕ್ಕೆ ಅನುಗುಣ ಆಗಲಿಲ್ಲ ಗೋವಿಂದಾಚಾರ್ಯ ವ್ಯಾಖ್ಯಾನ ಒಂದು ದೃಷ್ಟಿಯಿಂದ.
ಮತ್ತೊಂದು ಸಮಸ್ಯೆ ಏನಂದ್ರೆ, ಈ ದೇವತೆಗಳನ್ನ ತ್ರಿದಶರು ಅಂದ್ರೆ ದೇವತೆಗಳನ್ನ ನಿರಶನರು ಅಂತ ಹೇಳಿದ್ರು. ಅವ್ರಿಗೆ ಊಟದ ಅಗತ್ಯ ಇಲ್ಲ ಅಂತ. ಸರಿ, ಅವ್ರಿಗೆ ಊಟದ ಅಗತ್ಯ ಇಲ್ಲ ಅಂತ ಅನ್ನೋದನ್ನ ಒಪ್ಪೋಣ. ಮನುಷ್ಯರಿಗೆ ಊಟದ ಅಗತ್ಯ ಇದೆ ಅಂತನೂ ಒಪ್ಪೋಣ. ದೈತ್ಯರಿಗೆ ಶಾಸನ ಅನ್ನೋ ಶಬ್ದ ಹೊಂದುವುದು ಹೇಗೆ ಅಂತ ನನಗೊಂದು ಜಿಜ್ಞಾಸೆ ಬರ್ತದೆ. ಯಾಕಂದ್ರೆ ದೈತ್ಯರಿಗೂ ಕೂಡ ಊಟದ ಅಗತ್ಯ ಇಲ್ಲ. ಇದನ್ನು ನಾವು ಗಮನಿಸಬೇಕು. ದೈತ್ಯರು ಯಾರು ಅಪೇಕ್ಷೆ ಪಟ್ಟರೆ ಚೆನ್ನಾಗಿ ತಿನ್ನಬಹುದು, ತಿಂದು ಕೊಬ್ಬಬಹುದು, ಅದೆಲ್ಲ ವಿಷಯ ಬೇರೆ. ಆದರೆ ಅವರಿಗೆ ಊಟದ ಅಗತ್ಯ ಇರೋದಿಲ್ಲ. ಇದನ್ನು ಗಮನಿಸಬೇಕು. ನಮ್ಮದು ಮನುಷ್ಯರ ದೇಹ ಏನಿದೆ, ಪೃಥ್ವಿ ಮಹಾಭೂತದ ಪ್ರಾಧಾನ್ಯ ಇರುವಂಥ ದೇಹ. ಇದಕ್ಕೆ ಕಾಲಕ್ಕೆ ಆಹಾರ ಬೇಕು. ಆಹಾರ ಒಳಗೆ ಜೀರ್ಣ ಆಗಿ ಅದರ ಸ್ಥೂಲ ಭಾಗ ಮಲ ಆಗಿ, ಮಧ್ಯಮ ಭಾಗ ರಕ್ತ ಮಾಂಸವಾಗಿ, ಸೂಕ್ಷ್ಮ ಭಾಗ ಮನಸ್ಸಾಗಿ ಪರಿಣಾಮ ಹೊಂದುತ್ತದೆ. ಈ ಮನುಷ್ಯರಿಗೆ ಹೀಗೆ ಬೇಕು. ದೇವತೆಗಳಿಗೆ ಆಹಾರ ಇಲ್ಲದೇ ಇದ್ರೆ ಅವರು ಸಾಯ್ತಾರೆ ಅನ್ನೋ ಸ್ಥಿತಿ ಏನಿಲ್ಲ. ಹಾಗೆ ದೈತ್ಯರಿಗೂ ಕೂಡ ಅದಿರೋದಿಲ್ಲ. ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ, ಸಾಯಂಕಾಲದ ಒಂದು ಊಟ, ಪೇಯ ನಡುವೆ ಹೀಗೆಲ್ಲ ಆ ದೈತ್ಯರಿಗೂ ಅಗತ್ಯ ಇರೋದಿಲ್ಲ ಅಂತ ಕಂಡು ಬರ್ತದೆ ದೈತ್ಯರ ಜೀವನ ಶೈಲಿ ಇತ್ಯಾದಿಗಳನ್ನು ನೋಡಿದರೆ. ಅದರಿಂದ ಸುದೀರ್ಘ ಕಾಲ ಅವರಿಗೆ ತಪಸ್ಸು ಮೊದಲಾದವುಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಶಾಸನ ಎಂಬ ಶಬ್ದವನ್ನು ಮನುಷ್ಯರಿಗೆ ಅನ್ವಯಿಸಬಹುದು, ದೈತ್ಯರಿಗೆ ಅನ್ವಯಿಸುವುದು ಹೇಗೆ ಅಂತ ಒಂದು ಪ್ರಶ್ನೆ ಬರ್ತದೆ. ಏನೇ ಇದ್ರೂ ನಿರನ್ನ ಎಂಬ ಶಬ್ದದಿಂದ ಸಾತ್ವಿಕರಾದ ದೇವತೆಗಳು, ಅಥವಾ ದೇವತೆ ಎಂಬ ಶಬ್ದದಿಂದ ಸಾತ್ವಿಕರಾದ ಎಲ್ಲರನ್ನೂ ಕೂಡ, ಮುಕ್ತಿಯೋಗ್ಯರಾದ ಎಲ್ಲರನ್ನೂ ಇಟ್ಕೊಂಡಿದ್ದಾರೆ ಗೋವಿಂದಾಚಾರ್ಯರು. ಮತ್ತೆ ಇತರ ಎಂಬ ಶಬ್ದದಿಂದ ರಾಜಸರಾದವರ ಮನುಷ್ಯರು, ಮತ್ತೆ ಮುಕ್ತಿಯೋಗ್ಯರಲ್ಲದ ತಮೋಯೋಗ್ಯರಾದಂತಹ ದೈತ್ಯರು, ಅವರನ್ನು ಕೂಡ ಇಟ್ಕೊಂಡಿದ್ದಾರೆ. ಆದ್ದರಿಂದ ಭಗವಂತ ಸಾತ್ವಿಕರನ್ನು, ರಾಜಸರನ್ನು, ತಾಮಸರನ್ನು ಎಲ್ಲರನ್ನೂ ಮೀರಿ ನಿಂತ ಅಂತ ಹೇಳಿದಂತೆ ಆಗ್ತದೆ. ಎಲ್ಲರನ್ನೂ ಮೀರಿ ನಿಂತ ವರ್ಣನೆ ಮಾಡುವುದು ಯೋಗ್ಯವಾಗಿದೆ. ಭಾಗವತ ತಾತ್ಪರ್ಯದ ಮೇಲೆ ಒಂದು ಪ್ರಶ್ನೆ ಬರ್ತದೆ. ಮುಂದೆ 11ನೇ ಸ್ಕಂದದಲ್ಲಿ ಏನು ಭಾಗವತ ತಾತ್ಪರ್ಯ ಇದೆಯಲ್ಲ, ಅದಕ್ಕೆ ಅನುಗುಣವಾಗಿಲ್ಲ ಗೋವಿಂದಾಚಾರ್ಯರು ಇಲ್ಲಿ ಮಾಡುವ ವ್ಯಾಖ್ಯಾನ. ಆದರೆ ವಿಜಯಧ್ವಜರು ಮತ್ತೆ ಪ್ರಬೋಧಿನಿಕಾರರು ಮತ್ತೆ ದೀಪಿಕಾಕಾರರು ವ್ಯಾಖ್ಯಾನ ಮಾಡಿದ್ದೆಲ್ಲವೂ ಭಾಗವತ ತಾತ್ಪರ್ಯಕ್ಕೆ ಅನುಗುಣವಾಗಿದೆ. 11ನೇ ಸ್ಕಂದದ ಭಾಗವತ ತಾತ್ಪರ್ಯಕ್ಕೆ ಅನುಗುಣವಾಗಿದೆ. ಅದೆಲ್ಲ ಸರಿ. ಆದರೆ ಭಾಗವತ ತಾತ್ಪರ್ಯದಲ್ಲಿ ಕೇವಲ ದೇವ ಮತ್ತು ಮನುಷ್ಯರನ್ನು ಮಾತ್ರ ಯಾಕೆ ಹೇಳಿದರು ಅಂತ ಒಂದು ಪ್ರಶ್ನೆ ಬರ್ತದೆ. ಆ ಪ್ರಶ್ನೆಗೆ ಉತ್ತರ ನಾವು ಈ ಥರ ಕಂಡುಕೊಳ್ಳೋ ಪ್ರಯತ್ನ ಮಾಡಿದ್ದೇವೆ. ಅದನ್ನ ನೀವು ಪರಿಶೀಲಿಸಬೇಕು. ಈ ದೇವ ಮತ್ತು ಮನುಷ್ಯ ಅಂತ ಶಬ್ದ ಬಂದಿದೆಯಲ್ಲ, ದೇವ ಎಂಬ ಶಬ್ದದಿಂದ ದೇವ, ಋಷಿ, ಪಿತೃ, ಇಷ್ಟರನ್ನು ಇಟ್ಕೊಳ್ಬೇಕು. ಮನುಷ್ಯ ಎಂಬ ಶಬ್ದದಿಂದ ಮನುಷ್ಯರನ್ನು ಇಟ್ಕೊಳ್ಬೇಕು. ಈ ದೇವ ಅನ್ನೋ ಶಬ್ದ ಇದೆಯಲ್ಲ, ಅದು ಒಂದೊಂದು ಕಡೆ ಒಂದೊಂದು ಅರ್ಥ ಕೊಡ್ತದೆ. ಅದು ತುಂಬಾ ವಿಚಿತ್ರವಾದದ್ದು. ಕೆಲವು ಕಡೆ ದೇವ ಅಂದ್ರೆ ಸಾತ್ವಿಕರಾದವರು ಅಂತ ಅರ್ಥ ಬರಬಹುದು, ಸಾತ್ವಿಕರಾದ ಮುಕ್ತಿಯೋಗ್ಯರಾದವರು ಎಲ್ಲರೂ ಅಂತ ಅರ್ಥ ಬರಬಹುದು. ಇನ್ನು ಕೆಲವು ಕಡೆ ದೇವತೆಗಳು ಅಂದ್ರೆ ಈ ದೇವ ಪದವಿಯಲ್ಲಿರುವಂಥವರು. ತತ್ವಸಂಖ್ಯಾನ ಮತ್ತು ತತ್ವ ವಿವೇಕಗಳಲ್ಲಿ ದೇವ, ಋಷಿ, ಪಿತೃ, ನರ ಅಂತ 5 ಜನ ಮುಕ್ತಿಯೋಗ್ಯರಾದವನ್ನು ವರ್ಣನೆ ಮಾಡಿದಾರಲ್ಲ. ದೇವತೆಗಳು ಅಂದ್ರೆ ಅಲ್ಲಿ ಪ್ರಾಯ 27-28 ಕಕ್ಷಾದವರೆಗೆ ದೇವತೆಗಳು. ಅದಾದ್ಮೇಲೆ ಋಷಿಗಳು ಅಂದ್ರೆ ಶತಕೋಟಿ ಋಷಿಗಳು, ಇದು ಗೊತ್ತಿದೆ. ಮತ್ತೆ ಪಿತೃಗಳು ಅಂದ್ರೆ ಚಿರಪಿತೃಗಳು. ಮತ್ತೆ ರಾಜರು, ಪಗಳು ಅಂದ್ರೆ ಚಕ್ರವರ್ತಿಗಳು, ಅಂದ್ರೆ ಈ ಮನುಷ್ಯರಿಗಿಂತ ಮುಂಚೆ ಇರುವಂತಹ ಚಕ್ರವರ್ತಿ, ಮುಂಚಿನ ಕಕ್ಷಾದಲ್ಲಿರುವಂತಹ ಚಕ್ರವರ್ತಿಗಳು. ನರರು ಅಂದ್ರೆ ಮನುಷ್ಯೋತ್ತಮರು. ಹೀಗೆ ಅಲ್ಲಿ ದೇವರ್ಷಿ ಪಿತೃಪ ನರಹ ಎಂಬಲ್ಲಿ ದೇವ ಅಂತ ಶಬ್ದ ಪ್ರಯೋಗ ಏನಿದೆ, ಅದು ಈ ಸರಿಸುಮಾರು 27-28 ಕಕ್ಷಾದವರೆಗೆ ಈ ಶತಕೋಟಿ ಋಷಿಗಳಿಗಿಂತ ಮೇಲಿರುವವರೆಲ್ಲರನ್ನೂ ಒಳಗೊಳ್ತದೆ. ಅಲ್ಲಿ ದೇವ ಶಬ್ದಕ್ಕೆ ಅರ್ಥ. ಕೆಲವು ಕಡೆ ಆ ದೇವ ಶಬ್ದಕ್ಕೆ ದೇವ, ಋಷಿ, ಪಿತೃ, ಇದನ್ನು ಕೂಡ ಸೇರಿಸಿ ಆಚಾರ್ಯರು ಆ ಭಾಗವತ ತಾತ್ಪರ್ಯದಲ್ಲಿ ಹೇಳಿದ್ದಾರೆ ಅಂತ ಒಂದು ಅನಿಸ್ತದೆ ನನಗೆ. ಯಾಕೆ ಹಾಗೆ ಅಂದ್ರೆ, ದೇವ ಅನ್ನೋ ಶಬ್ದಕ್ಕೆ ದೇವರ್ಷಿ ಪಿತೃಪಾನರಾಹ ಎಂಬಲ್ಲಿ ತತ್ವಸಂಖ್ಯಾನದಲ್ಲಿ ಹೇಳಿದ ಅರ್ಥ ಅದೊಂದು ಬೇರೆ ಪ್ರಸಂಗ. ಅದಲ್ಲದೆ ದೇವ ಅಂದ್ರೆ ಈಗ ನಾವು ಕೆಲವು ಕಡೆ ಸೆಲೆಸ್ಟಿಯಲ್ ಬೀಯಿಂಗ್ಸ್ ಅಂತ, ಅತೀಂದ್ರಿಯ ಶಕ್ತಿಗಳು ಅಂತ ಹೀಗೆಲ್ಲ ದೈವ ಶಕ್ತಿಗಳು, ದೈವಿ ಶಕ್ತಿಗಳು ಅಂತ ನಾವು ಅರ್ಥದಲ್ಲಿ ಪ್ರಯೋಗ ಮಾಡ್ತೇವೆ. ಇಲ್ಲಿ ಮನುಷ್ಯರೇನಿದ್ದಾರೆ ಅವರು ಪಂಚಮಹಾಭೂತಗಳ ಪ್ರಾಧಾನ್ಯವನ್ನು ಹೊಂದಿರುವ ದೇಹ ಇದ್ದವರು. ಅದರಲ್ಲಿ ಪೃಥ್ವಿ ಮಹಾಭೂತದ ಪ್ರಾಧಾನ್ಯ ಹೆಚ್ಚು. ಆದ್ದರಿಂದ ಇವರು
ಅದೃಶ್ಯರಾಗುವ ಶಕ್ತಿ ಇತ್ಯಾದಿಗಳನ್ನು ಹೊಂದಿದವರಲ್ಲ. ಆದರೆ ಅದೃಶ್ಯರಾಗುವ ಶಕ್ತಿಯೂ ಇಲ್ಲ, ಯೋಗ ಶಕ್ತಿಯೂ ಇಲ್ಲ. ಆದರೆ ಈ ಮನುಷ್ಯರಿಗಿಂತ ಮೇಲಿರುವ, ಮನುಷ್ಯೋತ್ತಮರಿಗಿಂತ ಮೇಲಿರುವಂತಹ ಈ ಚಕ್ರವರ್ತಿಗಳು, ಚಿರಪಿತೃಗಳು, ಮತ್ತೆ ಶತವನ ಶತಕೋಟಿ ಋಷಿಗಳು, ಮತ್ತೆ ದೇವತೆಗಳು, ಇವರೆಲ್ಲರೂ ಏನಿದ್ದಾರೆ ಅದೃಶ್ಯರಾಗುವ ಶಕ್ತಿ, ಯೋಗ ಶಕ್ತಿ ಮೊದಲಾದವುಗಳನ್ನು ಹೊಂದಿರ್ತಾರೆ, ಹೆಚ್ಚು, ಮನುಷ್ಯರಿಗಿಂತ ಹೆಚ್ಚು. ಆದ್ದರಿಂದ ಅವರೆಲ್ಲರನ್ನೂ 4 ಜನರನ್ನು ಕೂಡಿ ದೇವ ಅಂತ ಶಬ್ದದಿಂದ ಹೇಳಿರುವ ಸಾಧ್ಯತೆ ಇದೆ ಭಾಗವತದ 11ನೇ ಸ್ಕಂದದಲ್ಲಿ. ಅಲ್ಲಿ ದೇವ ಅಂದರೆ ಸೆಲೆಸ್ಟಿಯಲ್ ಬೀಯಿಂಗ್ಸ್ ಅಂತ ಅರ್ಥ. ದೇವಲೋಕದಲ್ಲಿ, ಮನುಷ್ಯಾತೀತ ಲೋಕದಲ್ಲಿ ಇರುವಂಥವ್ರು, ಇಷ್ಟೇ ಅರ್ಥ ಅದಕ್ಕೆ. ಸೂಪರ್ ನ್ಯಾಚುರಲ್ ಸ್ಪಿರಿಟ್ಸ್ ಅಂತ ಹೀಗೆಲ್ಲ ಏನು ಹೇಳ್ತಾರೆ, ಅಷ್ಟೇ ಅರ್ಥ. ಅವ್ರ 4 ಜನರಿಗೂ ಅತೀಂದ್ರಿಯತ್ವ ಇದೆ. ಅಂದರೆ ನಮ್ಮ ಇಂದ್ರಿಯಕ್ಕೆ ಅವ್ರಿಗೆ ಯೋಗ್ಯರಾಗೋದಿಲ್ಲ. ನಮಗೆ ಅದೃಶ್ಯರಾಗುವ ಶಕ್ತಿ ಇತ್ಯಾದಿಗಳಿಲ್ಲ. ಅದರಿಂದ ನಮ್ಮನ್ನು ಮನುಷ್ಯರಂತಲೂ ಅವರನ್ನು ದೇವತೆಗಳಂತಲೂ ಹೇಳಿದ್ದಾರೆ. ಹಾಗಾದರೆ ಶಾಸನಾನಶನವು ನರದೇವೋ ಎಂಬ ಭಾಗವತ ತಾತ್ಪರ್ಯದಲ್ಲಿ ಆ ಮುಂದೆ 11ನೇ ಸ್ಕಂದದಲ್ಲಿ ಏನಿದೆಯಲ್ಲ, ಅದಕ್ಕೆ ಎಲ್ಲ ಮುಕ್ತಿಯೋಗ್ಯರನ್ನು ಪರಿಗಣನೆ ಮಾಡುವ ಅಭಿಪ್ರಾಯ ಇದೆ. ದೇವ ಎಂಬ ಶಬ್ದದಿಂದ 4ರನ್ನ, ಮನುಷ್ಯ ಎಂಬ ಶಬ್ದದಿಂದ 1ರನ್ನ. ಇದು ಹಾಗೊಂದು ವ್ಯಾಖ್ಯಾನ. ಇನ್ನು ಅಲ್ಲಿ ಶಾಸನ ಅನಶನ ಎಂಬ ಶಬ್ದದಿಂದ ಕೇವಲ ಮುಕ್ತಿಯೋಗ್ಯರನ್ನು ಮಾತ್ರ ಹೇಳಿದಂತಾಯಿತು. ಆದರೆ ಮುಕ್ತಿಯೋಗ್ಯರು, ರಾಜಸರು, ತಾಮಸರು ಎಲ್ಲರನ್ನೂ ಹೇಳಿದಂತಾಗಲಿಲ್ಲ. ಅದೊಂದು ಕೊರತೆ ಅಂತ ಕಾಣಿಸ್ತದಲ್ಲಿ. ಭಗವಂತ ಮೀರಿ ನಿಂತಿದ್ದಾನೆ ಅಂದ್ರೆ ಎಲ್ಲರನ್ನೂ ಮೀರಿ ನಿಂತಿದ್ದಾನೆ ಅಂತ ಆಗಬೇಕಲ್ಲ. ರಾಜಸರನ್ನು, ತಾಮಸರನ್ನು, ಸಾತ್ವಿಕರು ಎಲ್ಲರನ್ನೂ ಮೀರಿ ನಿಂತಿದ್ದಾನೆ ಅಂತ ಆಗಬೇಕು. ನರದೇವವು ಅಂದರೆ ಕೇವಲ ಮುಕ್ತಿಯೋಗ್ಯರನ್ನು ಮಾತ್ರ ಮೀರಿ ನಿಂತಿದ್ದಾನೆ ಅಂದರೆ ಹೇಗೆ, ಅದೆಷ್ಟು ಸಮಾಧಾನ ಕೊಡ್ತದೆ ಅಂತ ಒಂದು ಪ್ರಶ್ನೆ ಬರ್ತದೆ. ಆದರೆ ಪ್ರಶ್ನೆಗಳೂ ಬರ್ತಿರ್ತವೆ, ಅದಕ್ಕೆ ಉತ್ತರಗಳು ಹೀಗೆ ಬರ್ತವೆ. ಆದರೆ ಬಹಳ ದೊಡ್ಡವರಾದವರು ಆ ಉತ್ತರಗಳನ್ನು ಸಮರ್ಥನೆ ಮಾಡಿದ್ದಲ್ಲದೇನೆ ನಾವು ಅದನ್ನು ಸಮಾಧಾನ ಪಟ್ಟುಕೊಳ್ಳೋದು ಸ್ವಲ್ಪ ಕಷ್ಟನೇ ಆಗ್ತದೆ. ಏನೇ ಇಲ್ಲಿ ಈ ಶಾಸನ ಅನಶನವು ನರದೇವವು ಅಂತ ಮಾತಿನಿಂದ ಮುಕ್ತಿಯೋಗ್ಯರಾದವರೆಲ್ಲರನ್ನೂ ಹೇಳಿದ್ರಲ್ಲ, ಅವರನ್ನು ಮೀರಿ ನಿಂತಿದ್ದಾನೆ ಅಂತ ಮಾತ್ರಕ್ಕೆ ರಾಜಸ ತಾಮಸರನ್ನು ಮೀರಿ ನಿಂತಿಲ್ಲ ಅಂತ ಅರ್ಥ ಅಲ್ಲ. ವಿಷ್ಣು ಸಹಸ್ರನಾಮದಲ್ಲಿ ಮುಕ್ತಾನ ಪರಮಾಗತಿ ಅಂತಿದೆ, ಮುಕ್ತರಿಗೆ ಪರಮಾಗತಿ ಭಗವಂತ ಅಂತ. ಹಾಗಾದರೆ ರಾಜಸ ತಾಮಸರಿಗೆ ಭಗವಂತ ಗತಿ ಅಲ್ವಾ? ಅವರಿಗೂ ಗತಿಯೇ. ಸದಾಂಗತಿ ಅಂತ ಒಂದು ಇನ್ನೊಂದು ವಿಷ್ಣು ಸಹಸ್ರನಾಮದಲ್ಲಿ ಶಬ್ದ ಇದೆ. ಅದಕ್ಕೆ ಸಂಸಾರದಲ್ಲಿ ಬಿದ್ದು ಒದ್ದಾಡುವವರಿಗೂ ಅವನೇ ಗತಿ ಅನ್ನೋ ಶಬ್ದ ಅಲ್ಲಿದೆ. ಸಂಸಾರವನ್ನು ದಾಟಿದವರಿಗೂ ಅವನೇ ಗತಿ, ಸಂಸಾರದಲ್ಲಿ ಬಿದ್ದು ಒದ್ದಾಡುವವರಿಗೂ ಅವನೇ ಗತಿ ಅಂತ ಅರ್ಥ ಅಲ್ಲಿದೆ. ಹಿಂದೆ ವಿಷ್ಣು ಸಹಸ್ರನಾಮದಲ್ಲಿ ನಾವು ಅದನ್ನು ನೋಡಿದ್ದೇವೆ. ಆದ್ದರಿಂದ ಆ ಒಂದು ಪ್ರಸಂಗದಲ್ಲಿ ನರದೇವೋ ಎಂಬ ಶಬ್ದವನ್ನು ಆಚಾರ್ಯರು ಆ ಒಂದೇನು ಶ್ಲೋಕದ ಮೂಲಕ ತೋರಿಸಿಕೊಟ್ಟಿದ್ದಾರಲ್ಲ, ಆ ಒಂದು ಪ್ರಸಂಗದಲ್ಲಿ ಮುಕ್ತಿಯೋಗ್ಯರಾದವರಿಗೆ ಭಗವಂತ ಗತಿ ಅವರನ್ನು ಮೀರಿ ನಿಂತಿದ್ದಾನೆ ಅಂತ ಹೇಳಿದ್ದಾರೆ ಅಷ್ಟೇ. ರಾಜಸರನ್ನ ತಾಮಸರನ್ನು ಅವನು ಮೀರಿ ನಿಂತಿಲ್ಲ ಅಂತದಕ್ಕೇನು ಅರ್ಥ ಅಲ್ಲ. ಹಾಗಲ್ಲಿ ಸಮಾಧಾನ ಮಾಡ್ಕೋಬೇಕು. ಏನೇ ಆದರೂ ಆ ಭಾಗವತದ ತಾತ್ಪರ್ಯದ ಆ ಮುಂದಿನ ಶ್ಲೋಕ ಏನಿದೆ ಅದಕ್ಕೆ ಅನುಗುಣವಾಗಿ ವಿಜಯಧ್ವಜರ ವ್ಯಾಖ್ಯಾನ ಮತ್ತು ದೀಪಿಕಾಕಾರರ, ಪ್ರಬೋಧಿನಿಕಾರರ ವ್ಯಾಖ್ಯಾನ ಕಾಣಿಸ್ತದೆ. ಆದರೆ ಯಾದವಾರ್ಯರು ಇಲ್ಲಿ ಋಷಿ ಮೊದಲಾದವರು ಅಂತ ಹೇಳಿದ್ರಲ್ಲ, ಇಲ್ಲಿ ಶಾಸನರು ಮತ್ತು ಅನಶನರು ಅಂತ ಅನ್ನೋದನ್ನು ವಿವರಣೆ ಮಾಡುವಾಗ ತ್ರಿದಶರು ಅಂದರೆ ದೇವತೆಗಳು, ಇತರರು ಅಂದರೆ ಯಾರು ಅಂತ ಪ್ರಶ್ನೆ ಬಂದರೆ ಋಷಿ ಮೊದಲಾದವರು ಅಂತ ಅರ್ಥ ಹೇಳಿದರು ಯಾದವಾರ್ಯರು. ಗೋವಿಂದಾಚಾರ್ಯರು ಮನುಷ್ಯರು ಮತ್ತು ಅಸುರರು ಅಂತ ಅರ್ಥ ಹೇಳಿದರು. ಈ ಯಾದವಾರ್ಯರು ಈ ಮಾತನ್ನ ಆ ಮುಂದಿನ ಭಾಗವತ ತಾತ್ಪರ್ಯದ ಮಾತಿಗೆ ವಿರುದ್ಧ, ಆದ್ರಿಂದ ಇದನ್ನು ಯಾದವಾರ್ಯರ ಮಾತನ್ನು ಬಿಡಬೇಕು ಅಂತ ವಿಚಾರ ಮಾಡಬೇಕು ಅಥವಾ ಹೊಂದಿಸೋದು ಹೇಗೆ ಅಂತ ಪ್ರಶ್ನೆ ಬಂದರೆ, ಯಾದವಾರ್ಯರ ಮಾತಿನ ಅಭಿಪ್ರಾಯ ಹೀಗಿದ್ದಿರಬೇಕು. ತ್ರಿದಶರು ದೇವ, ಋಷಿ, ಪಿತೃಪ, ನರ ಅಂತ 5 ವರ್ಗ ಏನಿವೆ. ಅದರಲ್ಲಿ ಮೊದಲನೆಯವರು ದೇವತೆಗಳು, ಅದರ ನಂತರ ಬರುವಂಥವರು ಋಷ್ಯಾದಿಗಳು ಅಂದರೆ ಋಷಿ, ಪಿತೃ, ಚಕ್ರವರ್ತಿಗಳು ಮತ್ತು ನರರು, ಮನುಷ್ಯೋತ್ತಮರು. ಅವರೆಲ್ಲರನ್ನೂ ಕೂಡ ಯಾದವಾರ್ಯರು ಋಷ್ಯಾದಿ ಎಂಬ ಶಬ್ದದಿಂದ ಪರಿಗಣನೆ ಮಾಡಿದ್ದಾರೆ ಅಂತ ತಿಳ್ಕೊಳ್ಬಹುದು. ಹಾಗೆ ಮಾಡಿದರೆ ಯಾದವಾರ್ಯರ ಈ ಮಾತಿಗೂ ಆ ಮುಂದಿನ ಮಾತಿಗೂ ಒಂದು ಹೊಂದಾಣಿಕೆ, ಭಾಗವತ ತಾತ್ಪರ್ಯದ ಆ ಮುಂದಿನ ಮಾತಿಗೂ ಒಂದು ಹೊಂದಾಣಿಕೆ ಆಗ್ತದೆ. ಅಂತೂ ನರದೇವ ಎಂಬ ಮಾತಿನಿಂದ, ಮುಂದಿನ ಆ ಮಾತಿಗೆ ಅನುಸಾರವಾಗಿ ಇಲ್ಲಿ ಮಾತ್ರ ಹೊಂದಿಸುವುದಾದರೆ ಮುಕ್ತಿಯೋಗ್ಯರಾದ ಎಲ್ಲರನ್ನೂ ಕೂಡ ಭಗವಂತ ಮೀರಿ ನಿಂತಿದ್ದಾನೆ ಅಂತ ಅರ್ಥ ಆಗ್ತದೆ. ಮುಕ್ತಿಯೋಗ್ಯರಾದ ಎಲ್ಲರನ್ನೂ ಮೀರಿ ನಿಂತಿದ್ದಾನೆ ಅನ್ನೋದನ್ನೇ ಉಭಯಾಶ್ರಯ ಅನ್ನೋ ಶಬ್ದ ಹೇಳಿದೆ.
ಅವರು ಮುಕ್ತಿಯೋಗ್ಯರು ಅಂತ ಹೀಗೆ ಹೇಳುವಾಗ ದೇವತೆಗಳು ಶಾಸನರು, ಉಳಿದವರು ಅನಶನರು ಅಂತ ಬೇರೆ ಶಬ್ದ ಇದೆ. ಬರೇ ಶಾಸನ ಅನಶನ ಎಂಬ ಶಬ್ದಕ್ಕೆ ಮತ್ತು ಋಷಿ ತ್ರಿದಶ ಇತರ ಎಂಬ ಶಬ್ದಕ್ಕೆ ಪ್ರತ್ಯೇಕವಾಗಿ ಅರ್ಥ ಮಾಡೋದಾದ್ರೆ ಅದೊಂದು ದೊಡ್ಡ ವಿಚಾರ ಏನಲ್ಲ. ಆದರೆ ಶಾಸನರು ಅನಶನರು ಅಂತ ಬೇರೆ ಇದೆಯಲ್ಲ. ಗೋವಿಂದಾಚಾರ್ಯ ವ್ಯಾಖ್ಯಾನದಲ್ಲಿ ದೈತ್ಯರನ್ನು ಅನಶನರು ಅಂತ ನೀವು ಹೇಗೆ ಹೇಳಿದ್ರಿ ಅಂತ ಒಂದು ಪ್ರಶ್ನೆ ಉಳಿತಲ್ಲ. ಹಾಗೆ ಇಲ್ಲಿ ಈ ಯಾದವಾರ್ಯ ವ್ಯಾಖ್ಯಾನದಲ್ಲಿ ದೇವತೆಗಳನ್ನ ನಿರಶನರು ಅಂತ ಹೇಳಿದ್ರಿ, ವಿದ್ವತ್ಸು ಅಂತ ಹೇಳಿದ್ರಿ. ಅವರೇ ವಿದ್ವಾಂಸರು ದೇವತೆಗಳು, ಅವರೇ ನಿರಶನರು ಅಂತ ಹೇಳಿದ್ರಿ, ಒಪ್ಪೋಣ. ಆದರೆ ಈ ಋಷಿ ಮೊದಲಾದವರು, ಋಷಿ, ಪಿತೃ, ಮತ್ತು ಮನುಷ್ಯರು ಇವರೆಲ್ಲರೂ ಕೂಡ ಶಾಸನರು ಹೇಗೆ, ಯಾವ ದೃಷ್ಟಿಯಿಂದ ಅವರು ಶಾಸನರು? ಮತ್ತೆ ದೇವತೆಗಳು ವಿದ್ಯೆಯ ಮಾರ್ಗವನ್ನು ಅನುಸರಿಸಿರುವವರು, ಉಳಿದವರು ಅವಿದ್ಯೆಯ ಮಾರ್ಗವನ್ನು ಅನುಸರಿಸುವುದು ಅಂದ್ರೆ ಅದು ಹೇಗೆ? ಅದು ಒಂದು ಪ್ರಶ್ನೆ ಉಳಿತದೆ. ಬಹಳ ಗಂಭೀರವಾದ ಪ್ರಶ್ನೆಗಳು ಅಂತ ಏನಲ್ಲ, ಆದರೂ ಬಹಳ ಆಳವಾಗಿ ವಿಚಾರ ಮಾಡುವವರಿಗೆ ಮನಸ್ಸನ್ನ ಕಾಡುವ, ಸತಾಯಿಸುವ ಪ್ರಶ್ನೆಗಳಷ್ಟೇ ಅವು. ಅದಲ್ಲದೆ ವಿದ್ಯಾ ಅಂದ್ರೆ ಜ್ಞಾನ ಅಂತೂ, ಅವಿದ್ಯಾ ಅಂದ್ರೆ ಕರ್ಮ ಅಂತ ಬೇರೆ ಅರ್ಥ ಮಾಡ್ತಾರೆ ಯಾದವಾರ್ಯರು. ಆದ್ರಿಂದಲೇ ಈ ಯಾದವಾರ್ಯ ವ್ಯಾಖ್ಯಾನವನ್ನು ಅನುಸರಿಸಿಯೇ ಪುರಾಣಿಕಾಚಾರ್ಯ ಕನ್ನಡ ಅನುವಾದ ಮಾಡಿದಾರಲ್ಲ, ಅದಕ್ಕೆ ಅವರು ಸಾಕಷ್ಟು ದೀರ್ಘವಾಗಿ ವ್ಯಾಖ್ಯಾನ ಮಾಡೇ ಇಲ್ಲ. ನಾನಾ ರೂಪಗಳಿರುವಂತಹ ಹರಿ, ದೇವತೆಗಳಿಗೂ ಋಷಿಗಳಿಗೂ ಸಂಬಂಧಿಸಿದ ಜ್ಞಾನ ಕರ್ಮಯೋಗಗಳನ್ನು ಅವರನ್ನು ನಿಂತು ತಾನೇ ಮಾಡಿಸ್ತಾನೆ ಅಂತ ಇಷ್ಟು ಬರೆದು ಬಿಟ್ಟಿದ್ದಾರೆ ಭಾಗವತ ಶ್ಲೋಕಕ್ಕೆ. ಭಾಗವತ ತಾತ್ಪರ್ಯದಲ್ಲೂ ಕೂಡ ಶಾಸನರೆನಿಸಿದ ಜ್ಞಾನಿಗಳಾದ ಋಷಿಗಳು ಮತ್ತೆ ಅನಶರು ಅನಿಸಿಕೊಂಡಿರುವ ಜ್ಞಾನಿಗಳಾದ ದೇವತೆಗಳು, ಅವರಲ್ಲೇ ಭಗವಂತ ಇದ್ದಾನೆ ಅಂತ ಅರ್ಥ ಮಾಡಿದ್ದಾರೆ. ಈ ದೇವತೆಗಳನ್ನ ಜ್ಞಾನಯೋಗಿಗಳು ಅಂತ ಅನ್ನೋದು ಮತ್ತೆ ಋಷಿಗಳನ್ನ ಕರ್ಮಯೋಗಿಗಳು ಅಂತ ಅನ್ನೋದು ಹೇಗೆ ಅಂತ ಒಂದು ಪ್ರಶ್ನೆ ಬರ್ತದೆ. ಭಾಗವತ ತಾತ್ಪರ್ಯದಲ್ಲಿ ಮುಂದೆ ಒಂದ್ ಕಡೆ ದೇವತೆಗಳನ್ನು ಭಕ್ತಿಯೋಗಿಗಳು ಅಂತನೂ, ಋಷಿಗಳನ್ನೆಲ್ಲರನ್ನು ಜ್ಞಾನಯೋಗಿಗಳು ಅಂತನೂ, ಮನುಷ್ಯರನ್ನು ಕರ್ಮಯೋಗಿಗಳು ಅಂತನೂ ವರ್ಣನೆ ಮಾಡಿದ್ದಾರೆ. ಆದ್ರಿಂದ ಇಲ್ಲಿ ಈ ದೇವತೆಗಳನ್ನ ಕರ್ಮಯೋಗಿಗಳು ಅಂತ ಹೇಳೋದು ಹೇಗೆ ಅಂತ ಒಂದು ಪ್ರಶ್ನೆ ಉಳಿತದೆ. ಅದಕ್ಕೆ ಹೇಳಿದೆ, ಬಹಳ ಗಂಭೀರವಾದ ಪ್ರಶ್ನೆ ಏನಲ್ಲ. ದೇವತೆಗಳಿಗೆ ಹೋಲಿಸಿದ್ರೆ ಈ ಋಷಿ ಮೊದಲಾದವರು ಕರ್ಮಯೋಗಿಗಳು, ಅವರು ಜ್ಞಾನಯೋಗಿಗಳು ಹೌದು, 11ನೇ ಸ್ಕಂದ ಹೇಳಿದಂತೆ. ಆದರೆ ದೇವತೆಗಳು ಭಕ್ತಿಯೋಗಿಗಳಾದ್ರಿಂದ ಅವರೇ ವಿದ್ವತ್ಸು, ಅವರೇ ವಿದ್ವಾಂಸರು, ಜ್ಞಾನಿಗಳಾದ್ದರಿಂದ ಆ ದೇವತೆಗಳಿಗೆ ಹೋಲಿಸಿದ್ರೆ ಈ ಋಷಿ ಮೊದಲಾದವರು ವಿದ್ವಾಂಸರಲ್ಲ, ಆದ್ರಿಂದ ಅವರು ಅವಿದ್ವಾಂಸರು ಅಂತ ಅವ್ರನ್ನ ತಿಳ್ಕೋಬೇಕು. ದೇವತೆಗಳಿಗೆ ಹೋಲಿಸಿದ್ರೆ ಇವರು ನಿರಶನರು ಅಂತ ಹೀಗೆ ಅರ್ಥನೂ ಕೂಡ ಕಾಣಿಸ್ತದೆ. ಆದರೆ ನಿರಶನರು ಅನ್ನೋ ಶಬ್ದಕ್ಕೆ ಮತ್ತು ಶಾಸನ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿಲ್ಲಲ್ಲ. ನಿರಶನರು ಶಾಸನರು ಯಾರು ಅಂತ ಹೇಳಿದ್ರು ಯಾದವಾರರು, ಅರ್ಥ ಏನು? ಉಣ್ಣುವವರು ಉಂಡೇ ಇರುವವರು ಅಂತ ಇಷ್ಟೇ ಅರ್ಥನ? ಹೇಗೆ? ಯಾದವಾರ ತಾತ್ಪರ್ಯ ಏನು ಅದು ಗೊತ್ತಾಗೋದಿಲ್ಲ. ವಿಜಯಧ್ವಜರು ಕೂಡ ಅದನ್ನು ವಿವರಿಸಲಿಲ್ಲ. ಇಲ್ಲಿ ಪ್ರಾಯ ಉಣ್ಣುವವರು, ಶಾಸನರು ಅಂದ್ರೆ ಉಣ್ಣುವವರು ಅಂತಾನೆ ಅರ್ಥ ಇದ್ದಿರಬೇಕು ಈ ಯಾದವಾರ್ಯ ದೃಷ್ಟಿಯಿಂದಲೂ ಕೂಡ. ಇರಬಹುದು ಅಂತ ಊಹೆ ಮಾಡಿದೆ ಅಷ್ಟೇ, ಅವರು ಅದನ್ನು ಸ್ಪಷ್ಟವಾಗಿ ಬರೆದಿಲ್ಲ. ಆದ್ದರಿಂದ ಶಾಸನ ಮತ್ತು ಅನಶನ ಶಬ್ದದಿಂದ ವಾಚ್ಯರು ಯಾರು ಅಂತ ಅನ್ನೋದನ್ನು ತೋರಿಸ್ತಾರೆ ಯಾದವಾರ್ಯರು, ಆದರೆ ಅದಕ್ಕೆ ಅರ್ಥ ಏನು ಅಂತ ಅನ್ನೋದನ್ನ ತೋರಿಸೋದಿಲ್ಲ. ಇಷ್ಟೆಲ್ಲ ಆದಮೇಲೆ ಇದಕ್ಕೇನು ಅರ್ಥ ಮಾಡಬೇಕು ಹಾಗಾದ್ರೆ ಅಂತ ಒಂದು ಗೊಂದಲ ನನಗಾಗ್ತದೆ. ತತಶ್ಚಾಯಂ ಶ್ಲೋಕಾರ್ಥ ಅಂತ ಯಾದವಾರ್ಯರು ಶ್ಲೋಕದ ಅರ್ಥವನ್ನು ಕೂಡ ಬರೆದಿದ್ದಾರೆ. ಇಷ್ಟೆಲ್ಲ ಓದಿ ಆದ್ಮೇಲೆ ಕೊನೆಗೆ ನಾನೇನು ಅರ್ಥ ಮಾಡ್ಕೊಳ್ಬೇಕು ಇದಕ್ಕೆ? 11ನೇ ಸ್ಕಂದದ ಭಾಗವತ ತಾತ್ಪರ್ಯದ ವ್ಯಾಖ್ಯಾನಗಳನ್ನು ನೋಡಿದ್ದಾಯಿತು. ಪುರುಷ ಸೂಕ್ತಕ್ಕೆ ಗೋವಿಂದಾಚಾರ್ಯ ಮೊದಲಾದವರು ಮಾಡಿದ ವ್ಯಾಖ್ಯಾನಗಳನ್ನು ಗಮನಿಸಿದ್ದಾಯಿತು. ನಮ್ಮ ಸಹೋದರ ವೀರನಾರಾಯಣಾಚಾರ್ಯ ಪಾಂಡುರಂಗಿಯವರು ಕೂಡ ಪುರುಷ ವಿಷ್ಣು ಸೂಕ್ತಾನಿ ಅಂತ ಕೆಲವು ವೇದವಾಕ್ಯಗಳ ಅರ್ಥಗಳನ್ನು ಬರೆದಿದ್ದಾರೆ, ಅದನ್ನೂ ಗಮನಿಸಿದ್ದಾಯಿತು. ಅದರಲ್ಲೂ ಅವರು ಯಾದವಾರ್ಯರ, ವಿಜಯಧ್ವಜರ ಎಲ್ಲರ ವ್ಯಾಖ್ಯಾನಗಳನ್ನು ಸಂಗ್ರಹಿಸಿದ್ದಾರೆ. ಆದರೆ ಶಾಸನ ಮತ್ತು ಅನಶನ ಅನ್ನೋ ಶಬ್ದಕ್ಕೆ ಹೆಚ್ಚಿನ ಅರ್ಥಗಳನ್ನು ಅವರು ಬರೀಲಿಲ್ಲ. ಇರಲಿ, ಅಂತೂ ಅದಕ್ಕೆ ಹೀಗೆ ಅರ್ಥ ಮಾಡ್ಕೋಬಹುದು. ಕೊನೆಗೆ ಒಂದು ಬಾರಿ ಈ ಒಂದು ಶ್ಲೋಕದ ಅವಲೋಕನವನ್ನು ಈ 2 ಭಾಗಗಳಲ್ಲಿ ನಾವು ಮಾಡಿದ್ವಲ್ಲ, ಕೊನೆಯದಾಗಿ ಅದಕ್ಕೆ ಅನ್ವಯ ಮತ್ತು ಅನ್ವಯಾರ್ಥವನ್ನು ಹೇಳ್ತೇನೆ. ಆವಾಗ ಕೊನೆಗೊಂದು ಸ್ಪಷ್ಟೀಕರಣ ಸಿಗಬಹುದು ನಮಗೆ. ಈ ಅನ್ವಯಾರ್ಥವನ್ನು ಒಂದಿಷ್ಟು ಯಾದವಾರ್ಯರು ಹೇಳಿದಂತೆ,
ಒಂದಿಷ್ಟು ನನ್ನ ಬುದ್ಧಿಗೆ ತೋಚಿದಂತೆ ಮಾಡ್ಕೊಂಡಿದ್ದೇನೆ. ಅನ್ನೋ ಅರ್ಥವನ್ನು ಕೂಡ ಒಂದಿಷ್ಟು ನಾನೇ ಮಾರ್ಪಾಡು ಮಾಡ್ಕೊಂಡಿದ್ದೀನಿ ಎಲ್ಲ ಕಡೆ. ಈ ಉಭಯಾಶ್ರಯ ವಿಶ್ವಕ್ ಪುರುಷ ತು ಯತ್ ವಿದ್ಯಾ ಚ ಯತ್ ಅವಿದ್ಯಾ ಚ ವಿದ್ಯಾ ಚ ತತ್ ಉಭೇ ಶ್ರುತಿ ಶಾಸನಾನಶನೆ ಉಭೇ ಉಭಯಾಶ್ರಯ ವಿಶ್ವಕ್ ವಿಚಕ್ರಮೆ ಅಂತ ಅದರ ಅನ್ವಯ. ಈ ಅನ್ವಯದಲ್ಲಿ ಉಭಯಾಶ್ರಯ ವಿಶ್ವಕ್ ಅನ್ನೋದನ್ನು ಎರಡೆರಡು ಸರಿ ಇಟ್ಕೊಂಡಿದ್ದೀನಿ. ಅಂದರೆ ಅದು ಎಲ್ಲಿ ಬೇಕಲ್ಲಿ ಹೊಂದಿಸ್ಕೋಬಹುದು ಅನ್ನೋ ದೃಷ್ಟಿಯಿಂದ ಹೇಳಿದೆ ಅಷ್ಟೇ. ಅದಕ್ಕೆ ಅರ್ಥ ಏನು ಮಾಡಬೇಕು ಅಂದರೆ ಉಭಯಾಶ್ರಯ ಎರಡು ವಿಧವಾದ ಎರಡಕ್ಕೆ ಆಶ್ರಯ. ಉಭಯಾಶ್ರಯ ಅಂದರೆ ಎರಡಕ್ಕೆ ಆಶ್ರಯ ಅಂತ. ಆ ಎರಡೂ ಕೂಡ ಎರಡು ವಿಧವಾಗಿದೆ. ಅದೇನಂತ ಮುಂದೆ ಹೇಳ್ತಾರೆ. ವಿಶ್ವಕ್ಕಂತ ಸರ್ವತ್ರ ವ್ಯಾಪ್ತನಾದ ಪುರುಷ ತು ಪೂರ್ಣನಾದ ಈ ಭಗವಂತ ಯತ್ ಅಂದರೆ ಎ ಅಂತ ಅರ್ಥ. ಇದು ವಿಜಯಧ್ವಜರಾಗಿ ಬರೆದಿದ್ದಾರೆ. ಯತ್ ಶಬ್ದದ ಪ್ರಥಮ ವಿಭಕ್ತಿ ದ್ವಿವಚನ. ಆ ಎರಡು ಅವಿದ್ಯಾ ಅಂದರೆ ಅಜ್ಞಾನ ಮತ್ತು ವಿದ್ಯಾ ಅಂದರೆ ಜ್ಞಾನ ಏನಿದೆ, ಈ ಅರ್ಥ ನಾನು ಇಟ್ಕೊಂಡಿದ್ದೇನೆ. ಜ್ಞಾನವೆಂಬ ಶ್ರುತಿ ಎರಡು ಮಾರ್ಗಗಳಿವೆಯಲ್ಲ, ತತ್ ಅಂದರೆ ತೇ ಅಂತ ಅರ್ಥ. ಅದು ಅಧ್ಯಾಹಾರ ಮಾಡ್ಕೋಬೇಕು. ತೇ ಅವೆರಡನ್ನೂ ಕೂಡ ಚ ಅಂತ ಮತ್ತೊಂದು ಬಾರಿ ಇಟ್ಕೋಬೇಕು, ಅಧ್ಯಾಹಾರ ಮಾಡ್ಕೋಬೇಕು. ಶಾಸನರು ಮತ್ತೆ ಅನಶನರು ಅಂತಿದೆಯಲ್ಲ, ಇದಕ್ಕೆ ನಾನು ಬೇರೆ ಅರ್ಥ ಮಾಡ್ಕೊಂಡಿದ್ದೇನೆ. ಶಾಸನರು ಅಂದರೆ ಭೋಗಾಸಕ್ತರಾದಂತಹ, ಅವಿದ್ವತ್ ಅಂದರೆ ಜ್ಞಾನರಹಿತರಾದಂತಹ, ಇತರರು ಅಂದರೆ ಮುಕ್ತಿಯೋಗ್ಯರಲ್ಲದಂತಹ ರಾಜಸ ತಾಮಸರನ್ನ. ಅಲ್ಲಿ ಶಾಸನ ಅನ್ನೋ ಶಬ್ದ ಭಾಗವತದಲ್ಲಿದೆ. ಅವಿದ್ವತ್ತು ಮತ್ತು ಇತರ ಅನ್ನೋದು ಭಾಗವತದಲ್ಲಿಲ್ಲ. ಆದರೆ ಭಾಗವತ ತಾತ್ಪರ್ಯದಲ್ಲಿದೆ. ಅನ್ವಯಾರ್ಥವನ್ನು ಹೇಳುವಾಗ ಭಾಗವತವನ್ನು ಸೇರಿಸ್ಕೊಂಡು ಭಾಗವತ ತಾತ್ಪರ್ಯವನ್ನು ಸೇರಿಸ್ಕೊಂಡು ಹೇಳುವ ಪ್ರಯತ್ನ ಮಾಡ್ತಿದ್ದೇನೆ. ಆದ್ದರಿಂದ ಅವಿದ್ವತ್ ಅಂದರೆ ಜ್ಞಾನರಹಿತರಾದ, ಇತರ ಅಂದರೆ ಮುಕ್ತಿಯೋಗ್ಯರಲ್ಲದ ರಾಜಸ ತಾಮಸರನ್ನ, ಮತ್ತು ಅನಶನ ಭೋಗಾಸಕ್ತರಲ್ಲದ ವಿದ್ವತ್ ಜ್ಞಾನಿಗಳಾದಂಥ ತ್ರಿದಶರು ಅಂದರೆ ದೇವತೆಗಳು ಅಂತ ಅರ್ಥ. ಅದರ ಅರ್ಥ ದೈವ ಸಂಪತ್ತನ್ನು ಪಡೆದ ಮುಕ್ತಿಯೋಗ್ಯರಾದ ಎಲ್ಲರನ್ನೂ, ಮನುಷ್ಯೋತ್ತಮರೇನು ಮುಕ್ತಿಯೋಗ್ಯರಿದ್ದಾರೆ ಅವರನ್ನು ಕೂಡ, ಇವೆರಡನ್ನೂ ಕೂಡ ಆ ಭಗವಂತ ವಿಚಕ್ರಮೆ ಮೀರಿ ನಿಂತಿದ್ದಾನೆ. ಉಭಯಾಶ್ರಯ ಮೇಲೆ ಹೇಳಿದ ಎರಡು ವಿಧದ ಎರಡು ಅಂತ ಉಭಯಾಶ್ರಯ ಅಂತ ಬಂತಲ್ಲ, ಎರಡಕ್ಕೆ ಆಶ್ರಯ. ಯಾವೆರಡಕ್ಕೆ? ಶಾಸನ ಮತ್ತು ಅನಶನರಿಗೆ ಆಶ್ರಯ. ಅದಕ್ಕೂ ಅವನೇ ಆಶ್ರಯ. ಅವರನ್ನು ಮುಂದುವರಿಸುವವನು ಅವನೇ. ಆ ಶಾಸನ ಅನಶನರಿಗಿರುವಂಥ ಅವಿದ್ಯಾ ಮತ್ತು ವಿದ್ಯಾಗಳನ್ನು ನಿಯಂತ್ರಿಸುವವನು ಅವನೇ. ಯಾರಿಗೆ ವಿದ್ಯೆ ಕೊಡಬೇಕು, ಯಾರಿಗೆ ಅವಿದ್ಯೆ ಕೊಡಬೇಕು, ಹೀಗೆ ಅದನ್ನು ಮಾಡುವವನು ಅವನೇ. ಹೀಗೆ ಆ ಶ್ಲೋಕದಲ್ಲಿ ವಿದ್ಯಾ ಅವಿದ್ಯಾ ಅಂತ ಒಂದು ಬಂದಿದೆ, ಶಾಸನ ಅನಶನ ಅಂತ ಒಂದು ಬಂದಿದೆ. ಹೀಗೆ ಎರಡು ಗುಂಪುಗಳಿವೆ ಅಲ್ಲಿ. ಶಾಸನ ಅನಶನ ಅಂತ ಒಂದು ಗುಂಪು, ವಿದ್ಯಾ ಅವಿದ್ಯಾ ಅಂತ ಎರಡು ಗುಂಪು. ಇನ್ನು ಎರಡನೇ ಗುಂಪಿದು. ಎರಡೂ ಗುಂಪುಗಳಲ್ಲಿ ಎರಡೆರಡು ಸಂಗತಿಗಳಿವೆ. ಅದರಿಂದ ಉಭಯಾಶ್ರಯ ಅಂದರೆ ಎರಡೆರಡು ಸಂಗತಿಗಳನ್ನು ಒಳಗೊಂಡ ಈ ಎರಡೂ ಗುಂಪುಗಳಿಗೂ ಆಶ್ರಯ ಅಂತ ಅರ್ಥ. ಹೀಗೆ ನಾವು ಅದನ್ನು ತಿಳ್ಕೊಳ್ಬಹುದು. ಆ ಉಭಯಾಶ್ರಯ ಅನ್ನೋದನ್ನು ಮೊದಲು ಅನ್ವಯಾರ್ಥದಲ್ಲಿ ಮೊದಲು ತಗೋಬಹುದು, ಹಾಗೆ ವಿಶ್ವಕ್ಕೆ ಅನ್ನೋದನ್ನು ಮೊದಲು ತಗೋಬಹುದು, ಆಮೇಲೂ ತಗೊಳ್ಬಹುದು. ಯಾದವಾರರೆಲ್ಲ ಆಮೇಲೆ ತಗೊಂಡಿದ್ದಾರೆ. ಅವರೆಲ್ಲರೂ ಕೂಡ ಮೀರಿ ನಿಂತಿದ್ದಾನೆ ಅಂತ ಈಗ ಅರ್ಥ ಆಗ್ತದೆ. ಈ ದೇವತೆಗಳು ಭೋಗಾಸಕ್ತರಲ್ಲ, ಸಾತ್ವಿಕರಾದವರು ಮೂಲತಃ ಭೋಗಾಸಕ್ತರಲ್ಲ. ಅದಕ್ಕೆ ವಿವರಣೆ ನಾನು ಹೇಳಬೇಕೀಗ. ತಿನ್ನುವುದು ಉಣ್ಣುವುದು ಅನ್ನೋ ಅರ್ಥ ಗೋವಿಂದಾಚಾರ್ಯ ಹೇಳಿದರು. ಪ್ರಾರಬ್ಧ ಕರ್ಮ ಅನ್ನೋ ಅರ್ಥವನ್ನು ಕೂಡ ಅವ್ರು ಹೇಳಿದರು. ಆದರೆ ದೇವತೆಗಳು ಕೂಡ ಈಗ ಪ್ರಾರಬ್ಧ ಕರ್ಮವನ್ನೇ ಅನುಭವಿಸ್ತಿದ್ದಾರಲ್ಲ. ಪ್ರಾರಬ್ಧ ಕರ್ಮವನ್ನು ಬಿಟ್ಟು ಅವರೆಲ್ಲಿದ್ದಾರೆ? ಹಿಂದೆ ಏನು ಪ್ರಾರಬ್ಧ ಕರ್ಮವನ್ನು ಮಾಡಿದ್ರು ಅದರ ಫಲವನ್ನೇ ಈಗ ಅವರು ಅನುಭವಿಸ್ತಾ ಇದ್ದಾರೆ. ಆದ್ದರಿಂದ ಪ್ರಾರಬ್ಧ ಕರ್ಮ ಅನ್ನೋ ಅರ್ಥವನ್ನು ಇಟ್ಕೊಂಡ್ರೆ ಕೆಲವರು ನಿರಶನರು ಶಾಸನರು ಆಗೋದು ಹೇಗೆ? ಉಣ್ಣುವುದು ತಿನ್ನುವುದು ಅಂತ ಅರ್ಥ ಇಟ್ಕೊಂಡ್ರೆ ದೈತ್ಯರು ನಿರಶನರಾಗುವುದು ಹೇಗೆ? ಹೀಗೆಲ್ಲ ಸಮಸ್ಯೆ ಬರ್ತವೆ. ಅದಕ್ಕೆ ನಾನು ಶಾಸನರು ಅಂದರೆ ಭೋಗಾಸಕ್ತರು ಅಂತ ಅರ್ಥ ಮಾಡಿದ್ದೇನೆ. ಇದನ್ನು ಗಮನಿಸಬೇಕು. ಇಲ್ಲಿ ನಾನೀಗ ದೇವತೆಗಳು ಅಂದರೆ ಸಾತ್ವಿಕರು ಮತ್ತು ಇತರರು ಅಂದರೆ ರಾಜಸ ತಾಮಸರನ್ನೇನು 3 ಜನರನ್ನು ತಗೊಂಡಿದ್ದೇನೆ. ಇದು ಆ ಭಾಗವತ ತಾತ್ಪರ್ಯದ ಆ ಮುಂದಿನ 11ನೇ ಸ್ಕಂದಕ್ಕೆ ಅನುಗುಣವಾಗಿಲ್ಲ ಅನ್ನೋದನ್ನು ಒಪ್ತೇನೆ. ಆದರೆ ಅನುಗುಣವಾಗಿಲ್ಲದೇ ಇದ್ದನ್ನು ಗೋವಿಂದಾಚಾರ್ಯ ತಗೊಳ್ತಾರೆ ಅಂದರೆ ಹೀಗೆ ನಾನು ಕೂಡ ತಗೊಳ್ಬಹುದು ಅಂತ ನನಗೆ ಕಾಣಿಸ್ತು. ದೊಡ್ಡವರು ಏನೇನು ಹೇಳಿರ್ತಾರೆ ಅದನ್ನು ಸ್ವಲ್ಪ ಅನುಸರಿಸುವ ಪ್ರಯತ್ನ ಮಾಡ್ತಿದ್ದೇನೆ ಅಷ್ಟೇ. ಆದ್ದರಿಂದ ದೇವತೆಗಳು ಭೋಗಾಸಕ್ತರಲ್ಲ,
ಅಂದರೆ ಸಾತ್ವಿಕರು, ಸಾತ್ವಿಕರು, ಸಾತ್ವಿಕ ರಾಜಸರು, ಸಾತ್ವಿಕ ತಾಮಸರು ಮತ್ತು ರಾಜಸ ಸಾತ್ವಿಕರು, ಈ 4 ವರ್ಗದವರು ಲೌಕಿಕ ಭೋಗಗಳ ಆಸೆಯನ್ನು ತೊರೆದು ಭಗವಂತನ ಆರಾಧನೆ ಮಾಡ್ತಾರೆ. ಆದ್ದರಿಂದ ಅವರು ನಿರಶನರು. ಇವರು ವಿದ್ವತ್ಸು, ಇವರೇ ವಿದ್ವಾಂಸರು, ಯಾಕಂದರೆ ಜ್ಞಾನವನ್ನು ಪಡೆದು ಮುಕ್ತಿಯನ್ನು ಹೊಂದುವುದರಿಂದ. ಇನ್ನು ರಾಜಸರು ಅಂದರೆ ನಿತ್ಯ ಸಂಸಾರಿಗಳು, ಮತ್ತು ರಾಜಸ ತಾಮಸರು, ತಾಮಸ ಸಾತ್ವಿಕರು, ತಾಮಸ ರಾಜಸರು ಮತ್ತು ತಾಮಸರು ಏನಿದ್ದಾರೆ, ಒಟ್ಟು 9ರಲ್ಲಿ ಮೊದಲ 4 ಮುಕ್ತಿಯೋಗ್ಯರು, 5ನೇದ್ದು ನಿತ್ಯ ಸಂಸಾರಿಗಳು, ಮತ್ತು 6, 7, 8, 9 ಆ 4 ಏನಿವೆ ಅವು ತಮೋಯೋಗ್ಯರು. ನಿತ್ಯ ಸಂಸಾರಿಗಳು ಮತ್ತು ತಮೋಯೋಗ್ಯರಾದವರು ಎಲ್ಲರೂ ಕೂಡ ಸಾಶನರು. ಯಾಕೆಂದ್ರೆ ಭೋಗದಲ್ಲಿ ಆಸಕ್ತಿ ಇದ್ದವರು, ಅವರು ಭೋಗದ ಆಸಕ್ತಿಯನ್ನು ತೊರೆದು ಅವರು ಭಗವಂತನ ಆರಾಧನೆ ಮಾಡುವವರಲ್ಲ. ಕೆಲವರು ಅದರಲ್ಲಿ ಭಗವಂತನ ಆರಾಧನೆ ಮಾಡೋದೇ ಇಲ್ಲ. ಈ ನಿತ್ಯ ಸಂಸಾರಿಗಳಾದವರು ಕೆಲವರು ಭಗವಂತನ ಆರಾಧನೆ ಮಾಡಿದರೂ ಕೂಡ ಭೋಗದಲ್ಲಿ ಆಸಕ್ತಿ ಅವರಿಗೆ ಹೋಗಿರೋದಿಲ್ಲ. ಅದರಿಂದ ಲೌಕಿಕ ಭೋಗದ ಆಸಕ್ತಿಯನ್ನು ತೊರೆದ ಜ್ಞಾನಿಗಳಾದವರು ಮುಕ್ತಿಯೋಗ್ಯರು. ಲೌಕಿಕ ಭೋಗದ ಆಸಕ್ತಿಯನ್ನು ತೊರೆಯದ ಅಜ್ಞಾನದಲ್ಲೇ ಮುಳುಗಿರುವ ವ್ಯಕ್ತಿಗಳು ಅಂದರೆ ರಾಜಸರು ಮತ್ತು ತಾಮಸರು. ಇವರೆಲ್ಲರನ್ನು ಕೂಡ ಹೀಗೆ ನಾನು ಇಟ್ಕೊಂಡಿದ್ದೇನೆ. ಆ ಪ್ರಕಾರ ಈ ಶ್ಲೋಕಕ್ಕೆ ಅನ್ವಯಾರ್ಥವನ್ನು ಕಂಡುಕೊಳ್ಳುವಂಥ ಪ್ರಯತ್ನ ಮಾಡಿದ್ದೇನೆ. ಇದಲ್ಲದೇ ಅವರು ವಿಜಯಧ್ವಜರು ಮತ್ತು ಪ್ರಬೋಧಿನಿಕಾರರು, ಭಾಗವತ ಮತ್ತು ದೀಪಿಕಾಕಾರರು ಮುಂದೆ ಹೇಳುವಂಥ ದೇವ ನರ ಅನ್ನೋ ಅರ್ಥವನ್ನು ಇಟ್ಕೊಂಡು ಹೇಳಿದ್ದಾರೆ. ಆ ಥರನೂ ಕೂಡ ಇಟ್ಕೊಳ್ಬಹುದು ಅಂತ ಕಾಣಿಸ್ತದೆ. ದೇವನರರು ಅವರೆಲ್ಲರೂ ಕೂಡ ದೇವತೆಗಳು ನಿರಶನರು. ಅಂದರೆ ದೇವ, ಋಷಿ, ಪಿತೃ, ಪ ಇವರೆಲ್ಲರೂ ಕೂಡ ನಿರಶನರು. ಮತ್ತೆ ಮನುಷ್ಯರೇನಿದ್ದಾರೆ ಅವರು ಸಾಶನರು. ನಾನೀಗಾಗಲೇ ಹೇಳಿದಂತೆ ದೇವ, ಋಷಿ, ಪಿತೃ, ಪ ಈ 4 ಜನರಿಗೂ ಕೂಡ ಊಟದ ಅಗತ್ಯ ಇಲ್ಲ. ಬದುಕಿರುವುದಕ್ಕಾಗಿ ಊಟದ ಅಗತ್ಯ ಇಲ್ಲ ಅವರಿಗೆ. ಮನುಷ್ಯರಿಗೆ ಊಟದ ಅಗತ್ಯ ಇದೆ. ಆದ್ದರಿಂದ ಸಾಶನರು ಅಂದರೆ ಮನುಷ್ಯರು, ನರರು. ನಿರಶನರು ಅಂದರೆ ಊಟದ ಅಗತ್ಯವಿಲ್ಲದ ದೇವ, ಋಷಿ, ಪಿತೃ, ಪಗಳು. ಮತ್ತೆ ಆ ದೇವ, ಋಷಿ, ಪಿತೃ, ಪಗಳು ಮನುಷ್ಯರಿಗೆ ಹೋಲಿಸಿದರೆ ವಿದ್ವಾಂಸರು ಅಂದರೆ ಜ್ಞಾನಿಗಳು. ಮನುಷ್ಯರು ಅವಿದ್ವಾಂಸರು. ಮುಕ್ತಿಯೋಗ್ಯರಾದವರು ಕೂಡ ಮೇಲಿನ 4 ವರ್ಗಗಳಿಗೆ ಹೋಲಿಸಿದರೆ ಅವಿದ್ವಾಂಸರೇ. ಅತ್ಯಲ್ಪ ಪ್ರತಿಭಾನತ್ವ ಮನುಷ್ಯ ಶ್ರುತಯೋ ವೇದಿನ ಅಂತ ಗೀತಾ ಪ್ರಸ್ಥಾನದಲ್ಲಿ ಒಂದು ಕಡೆ ಹೇಳ್ತಾರೆ. ಸೃಷ್ಟಿಯಲ್ಲಿ ಅತ್ಯಂತ ಕಡಿಮೆ ಜ್ಞಾನ ಇರುವವರು ಮತ್ತು ಪ್ರತಿಭಾ ಇದ್ದವರು, ಅತ್ಯಂತ ಕಡಿಮೆ ಪ್ರತಿಭಾ ಇದ್ದವರು ಅಂದ್ರೆ ಮನುಷ್ಯರು ಅಂತ ಹೇಳ್ತಾರೆ. ಆದ್ದರಿಂದ ಮನುಷ್ಯರನ್ನು ಅವಿದ್ವಾಂಸರು ಅಂತ ಪರಿಗಣನೆ ಮಾಡೋಣ. ಮತ್ತೆ ಹೊಟ್ಟೆಗಾಗಿ, ಬದುಕಿರುವುದಕ್ಕಾಗಿ ಆಹಾರದ ಅಗತ್ಯ ಇರುವವರು ಅಂತ ಅವರನ್ನು ಪರಿಗಣನೆ ಮಾಡೋಣ. ಆದ್ದರಿಂದ ನರರು, ಮನುಷ್ಯರು ಅವರು ಅವಿದ್ಯಾವುಳ್ಳವರು. ಈಗ ಸಂಸಾರಾವಸ್ಥೆಯಲ್ಲಿ ಮುಕ್ತಿಯೋಗ್ಯರಾದರೂ ಕೂಡ ಅವಿದ್ಯಾವುಳ್ಳವರೇ. ಮತ್ತೆ ಬದುಕಿರುವುದಕ್ಕಾಗಿ ಆಹಾರದ ಅಗತ್ಯ ಇರುವವರು. ಮತ್ತೆ ಮೇಲಿನವರು ನಿರಶನರೇನಿದ್ದಾರೆ ದೇವ, ಋಷಿ, ಪಿತೃಪಗಳು ಅವರು ಜ್ಞಾನಿಗಳು ಅಂತ ಹಾಗೆ ಅರ್ಥನೂ ಕೂಡ ನಾವಿಲ್ಲಿ ತಗೊಳ್ಬಹುದು. ಶಾಸನ, ಅವಿದ್ವತ್ ಅನ್ನೋ ಶಬ್ದಗಳಿಗೆ ಆ ಅರ್ಥನೂ ಕೂಡ ಮಾಡಿ ಅದನ್ನು ಅವಲಂಬಿಸಬಹುದು. ಇಷ್ಟು ಹೇಳುವಂಥ ಪ್ರಯತ್ನ ಮಾಡಿದ್ದೇನೆ. ಇದನ್ನ ಬೇರೆ ಬೇರೆ ಕಡೆ ಭಾಗವತವನ್ನು ಕೇಳಿರುವಂತಹ ನೀವು ಮತ್ತು ವಿದ್ವಾಂಸರು ಎಲ್ಲರೂ ಕೂಡ ಅದರ ಮೌಲ್ಯಮಾಪನ ಮಾಡಬೇಕು. ಭಾಗವತದಲ್ಲಿ ಇಲ್ಲಿಯವರೆಗೆ ನಾನು ನೋಡಿದ ಶ್ಲೋಕಗಳಲ್ಲಿ ಅತ್ಯಂತ ಕಷ್ಟದ ಶ್ಲೋಕ ಅಂತ ಇದು ಕಾಣಿಸ್ತು. ಅದನ್ನು ಈ ಥರ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ದೇನೆ. ಮತ್ತು ಅದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂಥ ಪ್ರಯತ್ನ ಕೂಡ ಮಾಡಿದ್ದೇನೆ. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.